ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೂ ಮೀಡಿಯಾ ಕನ್ನಡ. ಇವತ್ತು ಮಂಗಳವಾರ. ಸೊ ಇವಾಗ ಆಲ್ರೆಡಿ ಟೈಮ್ ಒಂದು 12 ಗಂಟೆ ಆಗಿತ್ತು. ಸೊ ಪಾಪುನು ಕೂಡ ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನು ಮಿಕ್ಕಿದ ನಮ್ಮ ಮನೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅವಳಿಗೆ ಲಂಚ್ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆನ ಕೊಟ್ಟು ಕಳಿಸಿದೆ. ಹಾಗೆಯೇ ಫ್ರೂಟ್ಸ್ನು ಕೂಡ ಜೊತೆಗೆ ಕೊಟ್ಟು ಕಳಿಸಿದ್ದೆ. ಹಾಗೆಯೇ ಇನ್ನು ಇವಾಗ ಈ ವಾರದಲ್ಲೇ ನಮಗೆ ಒಂದು 2 ಫಂಕ್ಷನ್ ಇತ್ತು. ಸೊ ಹಂಗಾಗಿ ಬ್ಲೌಸ್ ಹೊಲಿಸ್ಕೊಳಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಅವ್ರನ್ನ ಫೋನ್ ಮಾಡಿ ಕೇಳಿದೆ. ಬಟ್ ಆದರೆ ಅವರು ಒಂದು 4-5 ಡೇಸ್ ಅಷ್ಟೇ ಮದುವೆ ಇರೋದು. ಸೊ ಹಂಗಾಗಿ ಅಷ್ಟರೊಳಗೆ ಬೇಗ ಕೊಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಏನಕ್ಕೆ ಮತ್ತೆ ಬೇಗ ಬೇಕು ಅಂತ ಕೇಳಿದ್ರು ನಾವು ಪದೇ ಪದೇ ಫೋನ್ ಮಾಡ್ತಿದ್ರು. ಅವ್ರು ನಾವು ಹೇಳಿದ್ದ ಡಿಸೈನ್ನ ಹೊಲ್ದ್ಕೊಡೋಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಹೊಲ್ದ್ಕೊಡಲ್ಲ. ಸೊ ಹಂಗಾಗಿ ಓಕೆ, ಇನ್ನೊಂದ್ಸಲಿ ಯಾವಾಗಲಾದರೂ ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಅದು ಬ್ಲೌಸ್ ಕೂಡ ಅರಿಸಿರಲಿಲ್ಲ. ಸೊ ಹಂಗಾಗಿ ನಾನೇ ಕಟ್ ಮಾಡ್ಕೊತಾ ಇದ್ದೆ ಬ್ಲೌಸ್ನ. ಸೊ ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು. ಹೇಳಬೇಕಂದ್ರೆ ಇದು ಕೊನೆ ಲಗ್ನ ಅಂತ ಅನಿಸುತ್ತೆ. ಸೊ ಮಳೆಗಾಲದಲ್ಲಿ ಮದುವೆ ಆದರೆ ಏನಂತ ಹೇಳಿದ್ರೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೂ ಕೂಡ ತೊಂದರೆನೇ. ಮಳೆ ಬರ್ತಾ ಇರುತ್ತೆ ಸಿಕ್ಕಾಪಟ್ಟೆ. ಸೊ ಇನ್ನು ಮದುವೆಗೆ ಬರೋರು ಅಷ್ಟೇ ತುಂಬ ಮಳೆ ಅಂತ ಇದು ಮಾಡ್ತಾರೆ. ಸೊ ಆದರೆ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಈ ಥರ ಕೊನೆ ಲಗ್ನದಲ್ಲೇ ಮದುವೆಗಳು ಬೇಗ ಮಾಡಬೇಕು, ಯಾವುದಾದ್ರೂ ಒಂದು ಕಾರಣದಿಂದ ಬೇಗ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಫಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನು ಮಳೆಗಾಲದಲ್ಲಿ ನಮ್ಮ ಸ್ಕಿನ್ನು ಕೂಡ ತುಂಬ ಡಲ್ಲಾಗೆ ಕಾಣ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಗಟ್ಟಿ ಮೊಸರು, ಹಾಗೆ ಅರಿಶಿನ, ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನಲ್ಲಿ ಮೊಡವೆ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ, ಕಪ್ಪು ಕಲೆ ಕೂಡ ಹೋಗುತ್ತೆ. ಹಾಗೆ ನಮ್ಮ ಸ್ಕಿನ್ನು ಕೂಡ ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮದುವೆ ಟೈಮಲ್ಲಿ ನಾನು ಇದನ್ನು ಕಂಪಲ್ಸರಿ ಹಚ್ಕೋತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಟೈಮು 3 ಗಂಟೆ ಆಗಿತ್ತು. ಸೊ ಹಂಗಾಗಿ ಪಾಪುನು ಕೂಡ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅವಳು ಬರ್ತಿದ್ದಂಗೆ, ಸ್ಕೂಲ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಅವಳಿಗೆ ಹಣ್ಣಾಗಿರ್ಬೋದು, ಇಲ್ಲಾಂದರೆ ಮೊಟ್ಟೆ ಆಗಿರ್ಬೋದು, ಈ ಥರ ತಿನ್ನಿಸ್ತಾ ಇದ್ದೆ. ಸೊ ಇವಾಗ ಒಂದು ವಾರದಲ್ಲಿ ಅವಳಿಗೆ ಕಂಟಿನ್ಯೂಸ್ ಆಗಿ ಒಂದು 3 ಡೇಸ್ ವಾಂತಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಇವರು ಬರ್ತಿದ್ದಂಗೆ ಏನಕ್ಕೆ ಹಂಗೆ ತಿನ್ನಿಸ್ಬೇಕು ಅಂತ ಇದು ಮಾಡ್ತೀಯಾ, ತಿನ್ಸೋದಕ್ಕೆ ಹೋಗಬೇಡ, ಏನಾದರೂ ಹೊಟ್ಟೆ ಹಶ್ವು ಅಂತ ಏನಾದರೂ ಕೇಳಿದ್ರೆ ತಿನ್ನಿಸು, ಇಲ್ಲಂತ ಅಂದರೆ ಸುಮ್ಮನೆ ಅವಳು ಈಗ ತಾನೇ ತಿಂಡಿ ಮುಗಿಸ್ಕೊಂಡು ಬಂದಿರ್ತಾಳಲ್ವ, ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಬಂದಿರ್ತಾಳಲ್ವ. ಸೊ ಹಂಗಾಗಿ ನೀನು ಏನಾದ್ರು ತಿನ್ನಿಸಿದ್ರೆ ಅದು ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂತ ಹೇಳಿದ್ರು ಮನೇಲಿ. ಸೊ ಹಂಗಾಗಿ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಇವಾಗ ಅವಳು ಬರ್ತಿದ್ದಂಗೆ ಅವಳಿಗೇನು ಇಷ್ಟ ಇದ್ದರೆ ಮಾತ್ರ ತಿನ್ಸೋಕ್ಕೆ ಇದು ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಏನು ತಿನ್ಸೋಕ್ಕೆ ಹೋಗೋದಿಲ್ಲ. ಸೊ ಹಂಗಾಗಿ ಇವಾಗ ಅವಳನ್ನ ಹಾಗೆ ಆಟಾಡೋದಕ್ಕೆ ಬಿಟ್ಟು, ಅವಳು ಏನಾದರೂ ಕೇಳಿದ್ರೆ ಏನಾದರೂ ಕೊಡೋಣ ಅಂತ ಹೇಳ್ಬಿಟ್ಟು ಅವಳನ್ನ ಆಟಾಡೋಕ್ಕೆ ಬಿಟ್ಟು, ನಿನ್ನೆ ಒಂದು 2 ಡೇಸಲ್ಲೇ ಒಂದೆರಡು ಹಲಸಿನಣ್ಣು ಕೊಟ್ಟಿದ್ದರು ನಮಗೆ ಪರಿಚಯ ಇರೋರು. ಸೊ ಅದನ್ನು ಕಟ್ ಮಾಡಿರಲಿಲ್ಲ. ಒಂದು ಬಂದುಬಿಟ್ಟು ತೊಟ್ಟಿನ ಕಡೆಯೇ ಸ್ವಲ್ಪ ಹಾಳಾದಂಗೆ ಆಗಿಬಿಟ್ಟಿತ್ತು. ಸೊ ಹಣ್ಣು ಏನೂ ಆಗಿರಲಿಲ್ಲ, ಚೆನ್ನಾಗಿತ್ತು. ಬಟ್ ಆದರೆ ತಿಂದರೆ ಸ್ವಲ್ಪ ಕಹಿ ಕಹಿ ಅಂತ ಅನ್ನಿಸ್ತಾಯಿತ್ತು. ಇನ್ನೊಂದು ತುಂಬಾ ಚೆನ್ನಾಗಿತ್ತು. ಸೊ ಹಂಗಾಗಿ ಅದರಲ್ಲಿ ರಸಾಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಇವಾಗ ಹಲಸಿನ ಸೀಸನ್ ಅಲ್ವಾ, ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಸೊ ಸೀಸನ್ ಇದ್ದಾಗ ಅಂಥ ಹಣ್ಗಳನ್ನ ತಿನ್ನಬೇಕು, ತುಂಬಾ ಒಳ್ಳೆಯದು. ಸೊ ನಾನು ಬೀಜನೂ ಕೂಡ ಸಪ್ರೇಟ್ ಎತ್ತಿಟ್ಕೋತಾ ಇದ್ದೀನಿ. ಬೀಜದಲ್ಲೂ ಅಷ್ಟೇ ವೆರೈಟಿ ಆಫ್ ಫುಡ್ಡನ್ನ ನಾವು ಮಾಡ್ಕೊಬೋದು. ಇದರಲ್ಲಿ ಕೆಲವರು ಹಳ್ಳಿ ಕಡೆ ಎಲ್ಲ ಒಲೆ ಉರಿ ಹಾಕ್ತಾರಲ್ವ, ಅದಕ್ಕೆ ಬೀಜನ ಹಾಕ್ಬಿಟ್ಟು ಸುಟ್ಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಸುಟ್ಕೊಂಡು ತಿಂದಿದ್ದೀವಿ. ಇಲ್ಲಾಂದರೆ ಹರಳೆ ಮೇಲಾದರೂ ಕೂಡ ಸುಟ್ಕೊಂಡು ತಿನ್ಬೋದು. ಇದನ್ನು ಸಾಂಬಾರಿಗೂ ಕೂಡ ಹಾಕ್ಬೋದು. ಸಾಂಬಾರು, ವಡೆ ಎಲ್ಲದನ್ನು ಕೂಡ ಮಾಡ್ಕೋಬೋದು ಈ ಬೀಜದಲ್ಲಿ. ಸೊ ಹಂಗಾಗಿ ನಾವು ಬಿಸಾಕೋದಕ್ಕೆ ಹೋಗೋದಿಲ್ಲ. ಹಾಗೆಯೇ ಎಲ್ಲದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಹಲಸಿನ ತೊಳೆಗಳೆಲ್ಲದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಸೊ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಜೇನುತುಪ್ಪ ಮತ್ತು ಸ್ವಲ್ಪ ತೆಂಗಿನ ತುರಿ, ಹಾಗೆಯೇ ಸ್ವಲ್ಪ ಏಲಕ್ಕಿ ಇದಿಷ್ಟನ್ನು ಕೂಡ, ಬೆಲ್ಲ ಎಲ್ಲದನ್ನು ಕೂಡ ಸಣ್ಣದಾಗಿ ಕೆಚ್ಕೋಬೇಕು. ಹಲಸಿನ ಹಣ್ಣು ಏನಾದರೂ ಸ್ವಲ್ಪ ಜಾಸ್ತಿ ಸ್ವೀಟ್ ಏನಾದರೂ ಇದ್ದರೆ ಸ್ವಲ್ಪ ಕಡಿಮೆನೇ ಬೆಲ್ಲನ ಯೂಸ್ ಮಾಡ್ಕೋಬೋದು. ಇದನ್ನು ಕೆಲವೊಂದು ಕಡೆ ಮದುವೆ ಟೈಮಲ್ಲಿ ಹರ್ಸೇವೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಂಥ ಟೈಮಲ್ಲಿ ಈ ಒಂದು ಹಲಸಿನ ಹಣ್ಣಿನ ರಸಾಯನ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಕೆಲವೊಂದೊಂದು ಕಡೆ ಮಾಡ್ತಾರೆ, ಇನ್ನು ಕೆಲವೊಂದೊಂದು ಕಡೆ ಮಾಡ್ತಾರೆ ಅಲ್ವಾ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಅಂತೂ ಮಾಡ್ತಾರೆ. ನಾನು ನೋಡಿದ್ದೀನಿ. ಹಲಸಿನಿಂದು ರಸಾಯನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಮದುವೆಗೆ ಹೋದವ್ರಿಗೆ, ಅಂದರೆ ನೈಟ್ ಮಾಡೋದು ಅದನ್ನು ಹರ್ಸೇವೆನ. ಸೊ ಹೋದವ್ರಿಗೆಲ್ಲರಿಗೂ ಕೂಡ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನು ಮನೆಯವರೆಲ್ಲರಿಗೂ ಕೂಡ ಕೊಟ್ಟು, ಹಾಗೆಯೇ ಇನ್ನು ದೇವರಿಗೆ ಸಿಂಪಲ್ಲಾಗಿ ಬ್ಲೌಸ್ ಪೀಸಲ್ಲಿ ಸ್ಯಾರಿನ ಉಡ್ಸೋಣ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ರೆಡಿಯಾಗಿದೆ. ನನಗೂ ಸಿಕ್ಕಾಪಟ್ಟೆ ಪಿಂಪಲ್ಸ್ ಎಲ್ಲದು ಕೂಡ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನಿವತ್ತು ನನ್ನ ಮಗಳದು ಹಿಮಾಲಯ ಪೌಡ್ರು ಮತ್ತು ಹಿಮಾಲಯ ಕ್ರೀಮ್ನೇ ಯೂಸ್ ಮಾಡಿದ್ದೀನಿ. ಆದಷ್ಟು ಮಕ್ಕಳದನ್ನೇ ಯೂಸ್ ಮಾಡಿದ್ರೆ ಏನಂತ ಹೇಳಿದ್ರೆ, ಮಕ್ಕಳದ್ರಲ್ಲಿ ಅಷ್ಟು ಕೆಮಿಕಲ್ ಏನೂ ಇರೋದಿಲ್ಲ. ಹಾಗೆ ನಮ್ಮ ಸ್ಕಿನ್ನಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆನೂ ಕೂಡ ಆಗೋದಿಲ್ಲ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ನನ್ನ ಮಗಳು ಪೌಡ್ರ್ ಕ್ರೀಮ್ನೇ ನಾನು ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ.
ನೋಡಿ ನಾವು ಮಗುದ ಯೂಸ್ ಮಾಡಿದ್ದೀನಿ ಅಂತಲೂ ಕೂಡ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಕ್ಕಳು ಕ್ರೀಮ್ ಮತ್ತು ಪೌಡ್ರನ್ನ ಯೂಸ್ ಮಾಡೋದ್ರಿಂದ. ಹಾಗೆಯೇ ನಾನಿವತ್ತು ಸಿಂಗಲ್ ಬ್ಲೌಸ್ ಪೀಸ್ನ ಬಳಸ್ಕೊಂಡು ಅಂದರೆ ಡಬಲ್ ಸ್ಟೆಪ್ ಬರೋ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ. ಸೇಮ್ ಸೀರೆಯಲ್ಲಿ ನಾವು ಯಾವ ರೀತಿಯಾಗಿ ಡಬಲ್ ಸ್ಟೆಪ್ ಮಾಡ್ಕೊತೀವಲ್ವ, ಸೊ ನಾವು ಬ್ಲೌಸ್ ಪೀಸಲ್ಲೂ ಕೂಡ ನಾವು ಮಾಡ್ಕೊಬೋದು. ಅದೇ ಸ್ವಲ್ಪ ಬ್ಲೌಸ್ ಪೀಸ್ ಏನಂತ ಹೇಳಿದ್ರೆ ದೊಡ್ಡದಾಗಿರಬೇಕು. ಸೊ ನೀವು ಹರಿಸ್ಕೊಳ್ಳುವಾಗ ಒಂದು 80 ಮೀಟ್ರ್ ಅಥವಾ 90 ಮೀಟ್ರ್ ಈ ರೀತಿಯಾಗಿ ಹರಿಸ್ಕೋತೀರಲ್ವ, ಸೊ ಅದನ್ನು ಸ್ವಲ್ಪ ಜಾಸ್ತಿ ಹರಿಸ್ಕೊಂಡ್ರೆ ಈ ಥರ ಡಬಲ್ ನೆರಿಗೆಯಲ್ಲಿ ಮಾಡ್ಕೋಬೋದು. ಕೆಲವರು ಚಿಕ್ಕ ಪೀಸ್ ಇರುತ್ತೆ, ಅಂದರೆ ಅಂಗಡಿಲಿ ರೆಡಿ ತೊಗೊಳೋದಿದ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗೆ ಬಂದುಬಿಡುತ್ತೆ ಬ್ಲೌಸ್ದು, ಅದರಲ್ಲೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ದೊಡ್ಡ ಬ್ಲೌಸ್ ಪೀಸ್ನ ಹರಿಸ್ಕೊಂಡ್ರೆ ಅಥವಾ ಸ್ಯಾರಿದೇನಾದರೂ ಇದ್ದರೆ ಅದರಲ್ಲಂತೂ ಡಬಲ್ ಸ್ಟೆಪ್ಪು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಆದಷ್ಟು ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಎಷ್ಟು ಸಣ್ಣದಾಗಿ ನೆರಿಗೆಗಳನ್ನ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಸೀರೆನ ನಾವು ಉಡಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಥರ ನೆರಿಗೆಗಳನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಒಂದ್ಸಲ ಐರನ್ ಮಾಡ್ಕೊಂಬಿಡಿ. ಐರನ್ ಮಾಡ್ಕೊಂಬಿಟ್ರಂತೂ ಪರ್ಫೆಕ್ಟಾಗಿ ಚೆನ್ನಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ನಾನು ಈ ರೀತಿಯಾಗಿ ಕೈಯಲ್ಲೇ ಇದು ಮಾಡ್ಕೊಂಡಿದ್ದೀನಿ. ಸೀರೆನಾದರೂ ಉಡಿಸುವಾಗಲೂ ಅಷ್ಟೇ, ಬ್ಲೌಸ್ ಪೀಸಲ್ಲಾದರೂ ಉಡಿಸ್ಕೊಳ್ಳುವಾಗ ಅಷ್ಟೇ ನೀಟಾಗಿ ಒಂದ್ಸಲ ಐರನ್ ಮಾಡ್ಕೊಬಿಟ್ರೆ ಮಾತ್ರ ಪರ್ಫೆಕ್ಟಾಗಿ ಕೂರುತ್ತೆ ಅಂತ ಹೇಳ್ಬೋದು. ನಾನಿಲ್ಲಿ ಕಳಿಸಿದ ಚೊಂಬಿಟ್ಟಿದ್ದೀನಿ, ಅದಕ್ಕೆ ಒಂದು ಕೋಲನ್ನ ಬಿಗ್ಗೆಗೆ ಕಟ್ಟಿದ್ದೀನಿ, ಆಚೆ ಈಚೆ ಅಲ್ಲಾಡಬಾರ್ದು ಅಂತ ಹೇಳ್ಬಿಟ್ಟು. ಹಾಗೆಯೇ ಈ ರೀತಿಯಾಗಿ ನಾನು ಒಂದು ರೌಂಡ್ ಸುತ್ತಬಿಟ್ಟು ಈ ಥರ 2 ಸ್ಟೆಪ್ ಮಾಡಿಬಿಟ್ಟು ಒಂದು ಕಾಲು ಭಾಗದಷ್ಟು ನಾನು ಅದನ್ನು ಕಳಿಸಿದ ಚೊಂಬಿನ ಒಳಗಡೆ ಹಾಕ್ತಾಯಿದ್ದೀನಿ ಬ್ಲೌಸ್ ಪೀಸ್ನ ನೋಡಿ. ಈ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ನಾವು ನೆರಿಗೆಗಳನ್ನ ಕೂರಿಸ್ಕೊಬೇಕು. ಪಿನ್ನ ಬಿಚ್ಚೋದಕ್ಕೂ ಮೊದಲೇ ಕೆಳಗಡೆ ಇರುವಂಥ ನೆರಿಗೆಗಳನ್ನ ಕೂರಿಸ್ಕೊತಾ ಇದ್ದೀನಿ. ಅದಾದ ನಂತರ ಮೇಲುಗಡೆ ನೆರಿಗೆ ಮಾಡಿದ್ದೀನಲ್ಲ ಅದರದ್ದು ಪಿನ್ನನ್ನು ನಾನು ಬಿಚ್ಕೋತೀನಿ. ನಾವು ಮಧ್ಯದಲ್ಲಿ ಪಿನ್ನನ್ನು ಹಾಕಿರ್ತೀವಲ್ಲ ಅದನ್ನು ಬಿಚ್ಕೊಳ್ಳೋದ್ರೆ ಬಿಚ್ಕೋಬೋದು, ಇಲ್ಲಾಂದರೆ ಹಾಗೇನೂ ಕೂಡ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಮೇಲುಗಡೆದು ಕೂಡ ಪಿನ್ನನ್ನು ಬಿಚ್ಬಿಟ್ಟು ಆದಷ್ಟು ಚೆನ್ನಾಗಿ ನೆರಿಗೆಗಳನ್ನೆಲ್ಲದನ್ನು ಕೂರಿಸ್ಕೊಬೇಕು. ನೆರಿಗೆ ಕೂರಿಸ್ಕೊಳ್ಳೋದ್ರಲ್ಲೇ ಇರೋದು. ನೆರಿಗೆ ಎಷ್ಟು ಚೆನ್ನಾಗಿ ಕೂರಿಸ್ಕೋತೀವೋ ಅಷ್ಟು ಚೆನ್ನಾಗಿ ದೇವರು ಕೂಡ ಕಾಣುತ್ತೆ ಅಂತ ಹೇಳ್ಬೋದು. ನನಗೆ ಪರ್ಸ್ನಲಾಗಿ ಏನಂತ ಹೇಳಿದ್ರೆ ದೇವ್ರನ್ನ ಈ ರೀತಿಯಾಗಿ ಕೂರಿಸೋದಂದರೆ ತುಂಬಾ ಇಷ್ಟ. ನನ್ನ ತವ್ರ ಮನೇಲೂ ಅಷ್ಟೇ ನಾನೇ ಲಕ್ಷ್ಮೀ ದೇವರಿಗೆ ಈ ಥರ ಸೀರೆ ಉಡ್ಸೋದು ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಎಲ್ಲದನ್ನು ಕೂಡ ನಾನೇ ಮಾಡ್ತಾಯಿದ್ದು. ಸೊ ಮದುವೆಯಾಗಿ ಬಂದಮೇಲೂ ಕೂಡ ಇಲ್ಲೂ ಕೂಡ ನಾನೇ ಮಾಡೋದು. ಅದು ಏನೋ ಒಂಥರ ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ನನಗೆ ಈ ರೀತಿಯಾಗಿ ರೆಡಿ ಮಾಡೋದು, ದೇವ್ರನ್ನ ರೆಡಿ ಮಾಡೋದಂದ್ರೇ ನನಗೆ ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ, ಆಟೋಮೆಟಿಕ್ಕಾಗಿ ಗದ್ದೆ ಬಂದುಬಿಡ್ತು ನನಗೆ. ಸೊ ಪ್ರತಿ ಶುಕ್ರವಾರನೂ ಅಷ್ಟೇ ನಾನು ತುಂಬಾ ಚೆನ್ನಾಗಿ ದೇವ್ರನ್ನ ಅಲಂಕಾರನ ಮಾಡ್ತೀನಿ ನಾನು. ಸೊ ತೆಂಗಿನಕಾಯಿಗೆನೇ ದೇವ್ರನ್ನ ಬರೆದ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದಿದ್ದು. ಸೊ ಇವಾಗ ಮದುವೆ ಆದಮೇಲೆ ಸ್ವಲ್ಪ ಅದು ಹೋಗಿದೆ, ಏಕೆಂದರೆ ಇಲ್ಲಿ ಅದೆಲ್ಲ ಇಡೋವಂಥ ಪದ್ಧತಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಇಡೋಕ್ಕೆ ಹೋಗಲ್ಲ, ಇಟ್ಟಿಲ್ಲ ಯಾವತ್ತೂ. ಜಸ್ಟು ಕಳಸಕ್ಕೆ ಕಾಯಿ ಇಡುವಾಗ ಯಾವ ರೀತಿಯಾಗಿ ಕುಂಕುಮ ಹಚ್ಚುತ್ತಾರೆ ಅಷ್ಟೇ ಇಲ್ಲಿಡೋದು. ಬಟ್ ನನ್ನ ತವ್ರ ಮನೇಲಿ ನಾನು ದೇವ್ರನ್ನೇ ಬರೆದ್ಬಿಟ್ಟೆ ಕೂರಿಸ್ತಾ ಇದ್ದಿದ್ದು. ತೆಂಗಿನಕಾಯಿಗೆ ದೇವ್ರನ್ನ ಮುಖ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಬರೆದ್ಬಿಟ್ಟು ನಾನು ಕೂರಿಸಿ ಪೂಜೆನ ಮಾಡ್ತಾಯಿದ್ದಿದ್ದು. ತುಂಬಾ ಇಷ್ಟ ಆಗೋದು ನನಗೆ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದೆ. ಸೊ ಮದುವೆ ಆದಮೇಲೆ ಕೆಲವೊಂದೊಂದು ಅಭ್ಯಾಸಗಳು ನಿಜವಾಗ್ಲೂ ಅದು ಏನು ಬೇಕು ಅಂತ ಹೋಗುತ್ತೋ ಅಥವಾ ಅಕಸ್ಮಾತಾಗಿ ಅದು ಬಿಟ್ಟೋಗುತ್ತೋ ಅದು ಗೊತ್ತಿಲ್ಲ. ಬಟ್ ಅದೇ ಮದುವೆ ಆದಮೇಲಿಂದ ಅಷ್ಟು ನಾನು ಪೂಜೆ ಮಾಡೋಕ್ಕಾಗಿರ್ಬೋದು ಅಥವಾ ದೇವ್ರ ಮನೇಲಿ ಹೋಗಿ ಪೂಜೆ ತೋರಿಸೋ ಇಂಟ್ರೆಸ್ಟ್ ನಾನಿವಾಗ ಹೆಚ್ಚಿಗೆ ನಾನು ತೋರಿಸೋದೇ ಇಲ್ಲ. ಹೆಚ್ಚಿಗೆ ನಾನು ಪೂಜೆನೂ ಕೂಡ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಅದೇನು ಅಂತಲೇ ನನಗೆ ಅದೇ ಗೊತ್ತಾಗ್ತಾಯಿಲ್ಲ, ಅರ್ಥನೇ ಆಗ್ತಾಯಿಲ್ಲ ನನಗೇನೆ. ಬಟ್ ಆದರೆ ಇವಾಗ ಈ ಸೀರೆ ಉಡ್ಸೋದೆಲ್ಲದು ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಪ್ರತಿ ವರ್ಷವೂ ಅಷ್ಟೇ ನಾನು ಸೀರೆ ಉಡ್ಸೋದಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಹಂಗಾಗಿ ನಾನು ಪ್ರತಿ ವರ್ಷವೂ ಕೂಡ ಉಡಿಸ್ತಾನೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ದೇವ್ರಿಗೆ ಅಲಂಕಾರ ಮಾಡ್ತಾನೆ ಇರಬೇಕು, ನಿಮ್ಗಳಿಗೆಲ್ಲ ತೋರಿಸ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇನ್ನು ಅದಕ್ಕೆ ಸೊಂಟಕ್ಕೆ ಬಿಗ್ಗೆಗೆ ಒಂದು ದಾರನ ಕಟ್ಕೊಂಡ್ಬಿಡ್ಬೇಕು. ಸೊ ಕಟ್ಕೊಂಡಾದಮೇಲೆ ನಾನು ಇದಕ್ಕೆ ಒಂದು ಸೊಂಟದ ಪಟ್ಟಿನ ಹಾಕಿದ್ದೀನಿ. ಹಾಕ್ಬಿಟ್ಟು ನಮಗೆ ಯಾವ ರೀತಿಯಾಗಿ ದೇವರಿಗೆ ಅಲಂಕಾರಗಳನ್ನ ಮಾಡ್ಕೋಬೋದು ಸರಗಳನ್ನ, ಆ ರೀತಿಯಾಗಿ ನಿಮಗೆ ಇಷ್ಟ ಬಂದೋ ರೀತಿಯಾಗಿ ನೀವು ಅಲಂಕಾರನ ಮಾಡ್ಕೋಬೋದು. ಹಾಗೆ ನಾನು ಇನ್ನೊಂದು ಬ್ಲೌಸ್ ಪೀಸ್ನಲ್ಲಿ ನಾನು ಮತ್ತೆ ಅದೇ ರೀತಿಯಾಗಿ ನಾನು ಫಸ್ಟ್ ಏನು ಮಾಡ್ಕೊಂಡಿದ್ದೆನಲ್ಲ ಅದೇ ರೀತಿಯಾಗಿ ಪುಟ್ಟದಾಗಿ ನೆರಿಗೆಗಳನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ತೋಳಿಗೆ ಹಾಕ್ತಾಯಿದ್ದೀನಿ. ಕೆಲವರು ಹೇಳ್ತಾರೆ ಸೀರೆ ಒಂದೇ ಉಡ್ಸೋದಲ್ಲ ಬ್ಲೌಸು ಕೂಡ ಹಾಕಬೇಕಲ್ವ ದೇವರಿಗೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಇದ್ದರೆ ಈ ಥರ ಇನ್ನೊಂದು ಬ್ಲೌಸ್ ಪೀಸಲ್ಲಿ ಈ ರೀತಿಯಾಗಿ ಬ್ಲೌಸ್ ಥರ ಈ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ. ಅದು ಕಟ್ಟಿರುವಂಥ ಕೋಲು ಕೂಡ ಕಾಣೋದಿಲ್ಲ. ಫುಲ್ ಈ ರೀತಿಯಾಗಿ ಕವರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಚೆನ್ನಾಗಿ ಪಿನ್ನಗಳನ್ನ ಹಾಕ್ಕೊಂಬಿಟ್ಟು ಇದಕ್ಕೆ ಹೂವಿನ ಹಾರನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಲಕ್ಷ್ಮೀ ದೇವರು ಕೂಡ ಕಾಣುತ್ತೆ ಮತ್ತು ತುಂಬಾ ಈಸಿನೂ ಕೂಡ ಇರುತ್ತೆ. ಸೊ ಸೀರೆ ಉಡ್ಸೋಕ್ಕೆಲ್ಲ ಆಗಲ್ಲ ಅಂತ ಹೇಳಿದ್ರೆ ಈ ಥರ ಸಿಂಪಲ್ಲಾಗಿ ಬ್ಲೌಸ್ ಪೀಸಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣುವಂಥ ಲಕ್ಷ್ಮಿನ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಉಡಿಸ್ಕೋಬೋದಲ್ವಾ, ಕೂರಿಸ್ಕೋಬೋದಲ್ವಾ.
ಸೊ ಇವಾಗ ಮುಖವಾಡಕ್ಕೂ ಕೂಡ ನಾವು ನಮಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಅಲಂಕಾರಗಳನ್ನ ಮಾಡ್ಕೋಬೋದು. ಮೂಗುತಿ ಆಗಿರ್ಬೋದು, ಓಲೆ ಜುಮ್ಕಿ ಆಗಿರ್ಬೋದು, ಈ ರೀತಿಯಾಗಿ ಅಲಂಕಾರಗಳನ್ನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಟೈಮು 5:30 ಆಗಿತ್ತು. ಸೊ ನಾನು ಈ ಟೈಮಲ್ಲಿ ನನ್ನ ಮಗಳಿಗೆ ಓದಿಸೋದು ಬರ್ಸೋದು ಮಾಡ್ತೀನಿ. ಸೊ ಇವತ್ತು ಅವಳು ಕೆಲವೊಂದೊಂದು ಸ್ಟೋರಿಗಳನ್ನ ಕಲ್ತ್ಕೊಬಂದಿದ್ದಾಳೆ, ಅದನ್ನು ಹೇಳಿದ್ದಾಳೆ. One day, 5 friends and chick and that and mouse and ladybug and the frog. ಅಷ್ಟು ಜನ ಇದ್ರು ನಡಿಪಕ್ಕ ನಿಂತಿದ್ರು. ಆಗ ಫನ್ನ ಫಡಾಸ್ ಆಮೇಲೆ saying that I can't swim. Jump into the river. Jump into the river. 1, 2, 3. Will you come and play with me? Monkeys, monkeys, 4, 5, 6. Will you come and play with me? Camel, camel, 4, 5, 6. Will you come and play with me? Camel, camel, 4, 5, 6. Will you come with me? Camel, camel, 4, 5, 6. Will you come and unplug this? Will you come and unplug this? ಇವಾಗ ಆಲ್ರೆಡಿ ಟೈಮ್ 8:30 ಆಗಿತ್ತು. ಅಡುಗೆನೂ ಕೂಡ ಮಾಡಿ ನನ್ನ ಮಗಳಿಗೂ ಕೂಡ ಊಟನ ಮಾಡಿಸಿ ನಾನಿವಾಗ ವಾಕ್ ಹೋಗ್ತಾ ಇದ್ದೆ. ನಾನು ಬರೋ ಅಷ್ಟರೊಳಗೆ ಅವಳು ಮಲ್ಕೊಂಡ್ಬಿಡ್ತಾಳೆ. ಸೊ ಹಂಗಾಗಿ ಊಟನ ಮಾಡಿಸ್ಬಿಟ್ಟೆ ಹೋಗ್ಬಿಟ್ರೆ ಆಮೇಲೆ ಬಂದು ಅವಳು ಮಲ್ಕೊಂಡ್ರು ಕೂಡ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಊಟನ ಮಾಡಿಸ್ಬಿಟ್ಟು ನಾವು ಒಂದು 4 ಕಿಲೋಮೀಟ್ರು ಇಲ್ಲಾಂದರೆ ಒಂದೊಂದು ಟೈಮ್ 5 ಕಿಲೋಮೀಟ್ರ್ ಕೂಡ ವಾಕ್ ಮಾಡ್ತೀನಿ. BSNLಿಂದ ಫುಲ್ ಹೌಸಿಂಗ್ ಬೋರ್ಡ್ ಸರೌಂಡಿಂಗಲ್ಲಿ ಒಂದು 2 ರೌಂಡ್ ಬಂದರೆ ಸಾಕು. ಸೊ 4 ಕಿಲೋಮೀಟ್ರ್ ಆಗೋಗ್ಬಿಡುತ್ತೆ. ಸೊ ಪ್ರತಿದಿನವೂ ನಮ್ಮದು ರೆಗ್ಯುಲರಾಗಿ ವಾಕ್ ಇದ್ದೇ ಇರುತ್ತೆ. ಸೊ ಬೆಳಗಿಂದ ಸಂಜೆ ತನಕನೂ ಕೂಡ ನಾವು ಮನೇಲೇ ಇರ್ತೀವಿ. ಸೊ ನಮಗೂ ಕೂಡ ಫ್ರೀ ಅಂತ ಅನಿಸಲ್ಲ, ಫ್ರೆಶ್ ಗಾಳಿ ಅಂತ ಸಿಗಲ್ಲ, ಏನಿಲ್ಲ. ಸೊ ಹಂಗಾಗಿ ವಾಕ್ ಹೋಗಿ ಬಂದರೆ ಏನೋ ಒಂಥರ ತುಂಬ ಖುಷಿ ಅಂತಲೂ ಅಂತ ಅನಿಸುತ್ತೆ. ಮನಸ್ಸಿಗೂ ಕೂಡ ಒಂಥರ ನೆಮ್ಮದಿ, ಮೈಂಡು ಕೂಡ ಫ್ರೆಶ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಇದೊಂದು ಅಭ್ಯಾಸ ನಮಗೆ ಪ್ರತಿದಿನವೂ ಕೂಡ ಇರುತ್ತೆ. ಸೊ ಇವತ್ತಿನ ಒಂದು ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಲಾಗ್ ನಿಮಗೇನಾದ್ರು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋಸ್ನ ನೋಡುವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಕೇಳ್ತಾ ಇದ್ದೀನಿ.